यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। यस न्यूज का हुआ बड़ा इम्पैक्ट, आसार महल पहुंचे अधिकारी। पिछले दिनों शहर बीजापुर की मशहूर तारीखी इमारत आसार महल जो एएसआई और जिला प्रशासन की अनदेखी की वजह से पूरी तरह से जर्जर हो चुकी है और छत से पानी टपक रहा है। इसी के चलते मोहल्ले के जिम्मेदारों ने अपनी बात जिला प्रशासन तक पहुंचाने के लिए एक प्रेस कॉन्फ्रेंस करके आसार महल की मरम्मत कराने का आग्रह किया था। अब यस न्यूज़ का हुआ है बड़ा इम्पैक्ट। हमारी इस न्यूज़ को देखकर जिला प्रशासन के नेतृत्व में जिला अधिकारी और कई संबंधित अधिकारियों ने आसार महल पहुंचकर इसका जायजा लिया। ಅಪೇಕ್ಷೆದಾರವ್ರಿಗೆ ಏನ್ ಹೇಳ್ತೀನಿ? ಈ ಅಸರ್ ಮಹಲ್ ಕಟ್ಟಡವನ್ನು ಈಗ ನೋಡ್ಲಿಕ್ಕೆ ಬಂದಿದ್ದೇವೆ. ಮೊನ್ನೆ ಆಗಿರುವಂತಹ ಭಾರಿ ಮಳೆಯಿಂದ ಈ ಸೋರಿಕೆ ಆಗ್ತಾ, ಈಗ ಎಸ್ಪೆಷಲಿ ಫಸ್ಟ್ ಫ್ಲೋರ್ ನಲ್ಲಿ ಈಗ ಸೋರಿಕೆ ಆಗ್ತಾ ಸ್ವಲ್ಪ ರೂಫ್ ಡ್ಯಾಮೇಜ್ ಆಗಿ ಸೋರಿಕೆ ಆಗಿ ಬಂದಿದೆ. ಸೊ ಈ ಕಟ್ಟಡದ ಒಂದು ಎಎಸ್ಐ ಕೆಳಗಡೆ ಇರುವಂತಹ ಒಂದು ಪುರಾತತ್ವ ಇಲಾಖೆ ಅಡಿಯಲ್ಲಿ ಬರುವಂತ ಒಂದು ಕಟ್ಟಡ. ಸೊ ಇದನ್ನು ನಾವು ರಕ್ಷಣೆ ಮಾಡಬೇಕು. ಸೊ ಅದಕ್ಕೆ ಈ ಪುರಾತತ್ವ ಇಲಾಖೆ ಮತ್ತೆ ಸಿಟಿ ಕಾರ್ಪೊರೇಷನ್ ಅವರು ಎಲ್ಲರೂ ಕರ್ಕೊಂಡು ಈಗ ಬಂದು ನೋಡಿದ್ದೇವೆ. ಸೊ ರೂಫ್ ನಲ್ಲಿ ಈಗಾಗಲೇ ಕ್ರಾಕ್ಸ್ ಬಿರುಕು ಬಿಟ್ಟು ಅಲ್ಲಿಂದ ನೀರು ಸೋರಿಕೆ ಆಗ್ತಾ ಇರುವಂತದ್ದು ಕಂಡು ಬಂದಿದೆ. ಆಗಿಂದಾಗಿ ತಾತ್ಕಾಲಿಕವಾಗಿ ಪೀಸ್ ವರ್ಕ್ ಅನ್ನು ಅಲ್ಲಿ ಸ್ವಲ್ಪ ಮಾಡಿ ಸ್ವಲ್ಪ ಮಟ್ಟಿಗೆ ಅದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನವನ್ನು ಕೂಡ ನಡೆಸಿದ್ದಾರೆ. ಅದು ಅಷ್ಟೊಂದು ಸಕ್ಸಸ್ ಆಗಲಿಲ್ಲ. ಸೊ ಈ ರೂಫ್ ಪ್ರೊಟೆಕ್ಷನ್ ಮಾಡಿದ್ರೆ ಈ ಕಟ್ಟಡ ಉಳಿಬಹುದು ಅನ್ನುವಂತಹ ಒಂದು ಅಭಿಪ್ರಾಯ ಇದೆ. ಸೊ ತಾಂತ್ರಿಕ ಇಂಜಿನಿಯರ್ಸ್ ಮತ್ತೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಕನ್ಸರ್ವೇಷನಿಸ್ಟ್ ಇವರು ಒಳಗೊಂಡ ಒಂದು ತಂಡವನ್ನು ಈ ರೂಫ್ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಂತ ಆದಷ್ಟು ಬೇಗ ಒಂದು ನಾವು ಡೆಸಿಷನ್ ತಗೊಳ್ತೇವೆ. ಶಾಶ್ವತವಾಗಿ ಈ ರೂಫ್ ಅನ್ನು ಪ್ರೊಟೆಕ್ಟ್ ಮಾಡಿದ್ರೆ ಈ ಎಂಟೈರ್ ಬಿಲ್ಡಿಂಗ್ ಸೋರಿಕೆ ಆಗುವಂತದ್ದು ತಡೆಗಟ್ಟಬಹುದು, ಮತ್ತೆ ಲೈಫ್ ಆಫ್ ದ ಬಿಲ್ಡಿಂಗ್ ಕೂಡ ಹೆಚ್ಚಾಗಬಹುದು ಅನ್ನುವಂಥದ್ದನ್ನು ಎಎಸ್ಐನವರು ಮತ್ತೆ ನಮ್ಮ ತಾಂತ್ರಿಕ ತಂಗಿಯರು ಕೂಡ ಹೇಳ್ತಾ ಇದ್ದಾರೆ. ಅದನ್ನ ಆದಷ್ಟು ಬೇಗ ಇದನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತೇವೆ. ಅದೇ ರೀತಿ ಈ ಮಾನ್ಯುಮೆಂಟ್ ಅನ್ನು ಅಡಾಪ್ಟ್ ಮಾನ್ಯುಮೆಂಟ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಒಂದು ಮಾನ್ಯುಮೆಂಟ್ ಅನ್ನು ಯಾರಾದ್ರೂ ಅಡಾಪ್ಟ್ ಮಾಡ್ಲಿಕ್ಕೆ ಮುಂದೆ ಬಂದ್ರೆ ಅವರಿಗೆ ಪರ್ಮಿಷನ್ ಕೊಟ್ಟು ಆ ಎಂಟೈರ್ ಮಾನ್ಯುಮೆಂಟ್ ಗೆ ಏನ್ ಬೇಕಾಗ್ತದೋ ಅದನ್ನು ಆ ಫಂಡ್ ಅನ್ನು ಅವರಿಗೆ ಕೊಟ್ಟಿದ್ದಲ್ಲಿ ಅವ್ರ ಹೆಸರಿನಲ್ಲಿ ಅಡಾಪ್ಟ್ ಮಾನ್ಯುಮೆಂಟ್ ಅಂತ ಕಾನ್ಸೆಪ್ಟ್ ನಲ್ಲಿ ಒಂದು ಮಾನ್ಯುಮೆಂಟ್ ಅನ್ನು ಉಳಿಸಲಿಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಎಎಸ್ಐ ಅವರು ಈಗಾಗಲೇ ಕಲ್ಪಿಸಿದ್ದಾರೆ. ಈ ಮಾನ್ಯುಮೆಂಟ್ ಅನ್ನು ಅಡಾಪ್ಟ್ ಮಾಡ್ಲಿಕ್ಕೆ ಯಾರಾದ್ರೂ ಸಿದ್ಧರಿದ್ದರೆ ಖಂಡಿತವಾಗಿ ನಮ್ಮ ಜಿಲ್ಲಾಡಳಿತವನ್ನು ಸಂಪರ್ಕ ಮಾಡಿ ನಾವು ಖಂಡಿತವಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವ್ರ ಜೊತೆಗೆ ನಾವು ಸಂಪರ್ಕದಲ್ಲಿ ಇದ್ದು ಆ ಅಪ್ರೂವಲ್ ಅನ್ನು ಕೂಡ ನಾವು ಸೊ ಎಂಟೈರ್ ಬಿಲ್ಡಿಂಗ್ ಅನ್ನು ಪ್ರೊಟೆಕ್ಟ್ ಮಾಡುವಂತ ಎಲ್ಲದೂ ಜವಾಬ್ದಾರಿ ಇದೆ. ಇದನ್ನು ಬಳಕೆ ಮಾಡ್ತಾ ಇರುವವರು ಕೂಡ ಈ ಬಿಲ್ಡಿಂಗ್ ಅನ್ನು ಚೆನ್ನಾಗಿ ಪ್ರೊಟೆಕ್ಟ್ ಮಾಡಬಹುದು ಅಂದ್ರೆ ಇದು ಇನ್ನೂ ಶಾಶ್ವತವಾಗಿ ಉಳಿಯಲಿಕ್ಕೆ ಸಾಧ್ಯ. ಸರ್, ಮೊನ್ಯುಮೆಂಟ್ ಅಡಾಪ್ಟ್ ಮಾಡೋದ್ರ ಹೇಳಿರಿ, ಯಾರು ಅಡಾಪ್ಟ್ ಮಾಡ್ಬೋದು? NGO ಮಾಡ್ಬೋದು, ಯಾರು ಮಾಡ್ಬೋದು? ಎನಿಬಡಿ ಕ್ಯಾನ್ ಅಡಾಪ್ಟ್. ಸೊ ಬಟ್ ಈ ಅಡಾಪ್ಷನ್ ಗೆ ಅಂತ ಹೇಳಿ ಏನೇನೋ ಅವ್ರದ್ದು ಬಂದು ನೋಡ್ಕೊಂಡ್ಬಿಟ್ಟು ಇಲ್ಲಿ ಏನ್ ಬೇಕಾಗ್ತದೆ ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕನ್ಸರ್ವೇಷನಿಸ್ಟ್ ಇರ್ತಾರೆ, ಅವ್ರ ಜೊತೆಗೆ ಇಲ್ಲಿ ವಿಸಿಟ್ ಮಾಡಿಕೊಂಡು ಈ ಅಡಾಪ್ಷನ್ ಮಾಡ್ಕೊಂಡ್ರೆ ಇಮಿಡಿಯೇಟ್ಲಿ ಅದಕ್ಕೆ ಮತ್ತೆ ಏನಾಗ್ತದೆ ಅಂತ ಒಂದು ಅಂದಾಜು ಮಾಡಿ ಹೇಳ್ತಾರೆ. ಅದಕ್ಕೆ ಅವ್ರು ಒಪ್ಪಿಗೆ ಕೊಟ್ರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾರೆ. ಸರ್, ಈಗ ಇಲ್ಲಿ ಆಸಾರ ಮನೆಗೆ ವಿಸಿಟ್ ಮಾಡಿದ್ರೆ ತಾವು ಈಗ ನೋಡಕ್ ಪರಿಸ್ಥಿತಿ ಆಗ್ತಾ ಇದೆ. ಈಗ ಸುಮಾರು ಇದು 400 ವರ್ಷದಿಂದ ಇತಿಹಾಸ ಇದೆ ಸರ್. ಇಲ್ಲಿ ಮೂವಿ ಮುಬಾರಕ್ನು ಇದೆ ಸರ್. ಇದಕ್ಕ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಹೆಂಗೆ ಬಿಡ್ತಾ ಇದೆ ಸರ್? ಅವರು ಪದೇ ಜಮಾತ್ ಅವರು ಎಷ್ಟು ಅವರಿಗೆ ಮನವಿಯನ್ನು ಕೊಟ್ಟರಂದ್ರೆ ಅವ್ರು ಏನು ಮಾಡ್ತಾ ಇಲ್ಲ ಸರ್. ಇವತ್ತು ಮಾಧ್ಯಮ ಮುಖಾಂತರ ಬಂದ ನಿಮ್ಮ ಗಮನಕ್ಕೆ ಬಂದವ್ ಸರ್, ಇದು ನೀವು ಬಂದಿರಿ, ಅವ್ರಿಗೆ ಏನ್ ಆಶ್ವಾಸನೆ ಕೊಡ್ತೀವಿ ಸರ್? ಯಾವಾಗ ಕೆಲಸ ಪ್ರಾರಂಭ ಆಗ್ತಾವ? ಇದು ಬಿಜಾಪುರ ಜಿಲ್ಲೆ ಒಂದು ಐತಿಹಾಸಿಕ ಜಿಲ್ಲೆ, ಸಾಕಷ್ಟು ಮಾನ್ಯುಮೆಂಟ್ಸ್ ಇರುವಂತದ್ದು. ಸೊ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದು ಜವಾಬ್ದಾರಿ ತುಂಬಾ ಇದೆ. ಅದೇ ರೀತಿ ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ನಮ್ಮ ನಾಗರಿಕರಿಗೂ ಕೂಡ ಇದೆ. ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕಟ್ಟಡ ಅಂತ ಹೇಳಿದ ಕೂಡಲೇ ಲೋಕಲ್ ಪಾರ್ಟಿಸಿಪೇಷನ್ ಅಂಡ್ ಕಮ್ಯುನಿಟಿ ಓನರ್ಶಿಪ್ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಮಾನ್ಯುಮೆಂಟ್ ಅನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಎಷ್ಟೋ ಮಾನ್ಯುಮೆಂಟ್ ನಲ್ಲಿ ಆ ಗೋಡೆ ಮೇಲ್ಗಡೆ ಬರೆಯುವಂತದ್ದು, ಡ್ಯಾಮೇಜ್ ಮಾಡುವಂತದ್ದು, ಇಲ್ಲಿ ನಮ್ಮ ನಾಗರಿಕರು ಮಾಡುವಂತ ಒಂದು ಇದರಿಂದ ಸಮಸ್ಯೆಯನ್ನು ಕೂಡ ಆಗ್ತಾ ಇದೆ. ಅದರಲ್ಲಿ ಈಗ ಸಾಕಷ್ಟು ಪ್ರೊಟೆಕ್ಷನ್ ಮೆಕ್ಯಾನಿಸಮ್ಸ್, ಈ ಡ್ಯಾಮೇಜ್ ಮಾಡದ ಹಾಗೆ ಟೂರಿಸ್ಟ್ ಮಿತ್ರಗಳನ್ನು ನಾವು ಹೋಮ್ ಗಾರ್ಡ್ಸ್ ಮುಖಾಂತರ ಡಿಪ್ಲಾಯ್ ಮಾಡಿ ಇದೆಲ್ಲ ಮಾಡ್ತಾ ಇದ್ದೇವೆ. ಸೊ ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂಡ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಎರಡೂ ಒಟ್ಟಿಗೆ ಇದ್ರೆ ಮಾತ್ರ ಇಂತಹ ಒಂದು ಐತಿಹಾಸಿಕ ಕಟ್ಟಡವನ್ನು ಉಳಿಸಲಿಕ್ಕೆ ಸಾಧ್ಯತೆ ಆಗ್ತದೆ.
ಯಾಕಂತ ಹೇಳಿದ್ರೆ ಇದು ಒನ್ ಆರ್ ಟೂ ಪ್ಲೇಸಸ್ ಅಷ್ಟೇ ಟಿಕೆಟೆಡ್ ಪ್ಲೇಸಸ್ ಇದೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದು. ಅದನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಪಬ್ಲಿಕ್ ಗೆ ಮುಕ್ತವಾಗಿ ಓಪನ್ ಆಗಿರುವಂತಹ ಸ್ಪೇಸಸ್. ಎಷ್ಟು ಮಟ್ಟಕ್ಕೆ ನಮಗೆ ಫ್ರೀಡಮ್ ಕೊಡ್ತಾರೋ ಅಷ್ಟು ಮಟ್ಟಕ್ಕೆ ಆ ಫ್ರೀಡಮ್ ಅನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಯಾವುದೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಬಿಲ್ಡಿಂಗ್ಸ್, ಹೆರಿಟೇಜ್ ಬಿಲ್ಡಿಂಗ್ಸ್ ಅನ್ನು ಡ್ಯಾಮೇಜ್ ಮಾಡಿಕೊಡುದು ಅದು ಅಪರಾಧನೂ ಕೂಡ. ಬಟ್ ಆ ಒಂದು ರೆಸ್ಪಾನ್ಸಿಬಿಲಿಟಿ ಅಂಡ್ ಓನರ್ಶಿಪ್ ಕಮ್ಯುನಿಟಿ ನಲ್ಲಿ ಇದ್ರೆ ಅದನ್ನು ASC ನಾವು ಜೊತೆಗೆ ಸೇರಿಸಿಕೊಂಡು ನಾವು ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ರೀತಿ ದೊಡ್ಡ ಮಟ್ಟದಲ್ಲಿ ರಿಪೇರಿ ಮಾಡಬೇಕಾಗಿರುವಂತಹ ಮಾನ್ಯುಮೆಂಟ್ಸ್ ಪಟ್ಟಿನ ಮಾಡಿಕೊಂಡು ಅವರು ಕೂಡ ಅವ್ರ ಹೆಡ್ ಆಫೀಸಿಗೆ ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಫಂಡ್ಗೆ ಅನುಗುಣವಾಗಿ ಅವರು ಇಮಿಡಿಯೇಟ್ಲಿ ಪ್ರಿಯಾರಿಟಿ ಮಾಡಿ ಕಾಮಗಾರಿಯನ್ನು ತಗೊಳ್ತೇವೆ ಅಂತ ಅವರು ಕೂಡ ಹೇಳಿದ್ದಾರೆ. ಸರ್, ಇಲ್ಲಿ ಜಮಾತ್ ಅವರು ಸಾಕಷ್ಟು ಆರೋಪ ಮಾಡಿದ್ದಾರೆ, ನಮಗೂ ಮಾಡಕ್ ಕೊಡುದಿಲ್ಲ, ನಾವೇನ್ ಕೆಲಸ ಮಾಡಕ್ ಹೋದ್ರೆ ನಮ್ಮ ಮೇಲೆ AS ಡಿಪಾರ್ಟ್ಮೆಂಟ್ ಇಂದ ಕೇಸ್ ಹಾಕ್ತಾರೆ. ಈಗ ಎಕ್ಸಾಂಪಲ್ ಸರ್, ಇಲ್ಲಿ ಹೊರಗೆ ಅವರು ಗಟ್ಟು ಹಾಕೈತೆ ಸರ್, ಮಹಾನಗರ ಪಾಲಿಕೆಯಿಂದ ಇವ್ರ ಜಮಾತ್ ಮೇಲೇನು ಅವರು ಏನ್ ಕಳ್ಸಾರ ಸರ್, ನೋಟಿಸ್ ಕಳ್ಸಾರ ಸರ್. ಏನೇ ಆರ್ಕಿಯಾಲಜಿಕಲ್ ಅದು ಬಿಲ್ಡಿಂಗ್ ಅನ್ನು ರಿನೋವೇಟ್ ಮಾಡಬೇಕಾದ್ರು, ಸಿವಿಲ್ ಆಲ್ಟ್ರೇಷನ್ ಮಾಡಬೇಕಾದ್ರು, ಇನ್ಕ್ಲೂಡಿಂಗ್ ಎಲ್ಲಾ ಮಾನ್ಯುಮೆಂಟ್ಸ್, ಸುಮಾರು ಮಾನ್ಯುಮೆಂಟ್ಸ್ ನಲ್ಲಿ ಸರ್ಕಾರಿ ಕಚೇರಿಯಲ್ಲಿ ನಡೀತಾ ಇದಾವೆ. ಎಲ್ಲಿ ಮಾಡ್ಬೇಕಾದ್ರೂ ಕೂಡ ಅದಕ್ಕೆ ಒಂದು ವಿಧಿವಿಧಾನ ಅಂತ ಇದೆ. ಯಾರು ಬೇಕಾದ್ರೂ ಮಾಡ್ಲಿಕ್ಕೆ ಅವ್ರು ಪರ್ಮಿಷನ್ ಕೊಡ್ತಾರೆ, ಬಟ್ ಪರ್ಮಿಷನ್ ಕೇಳುವಂತದ್ದು ಅಗತ್ಯ ಇದೆ ಅವ್ರ ಮಾನ್ಯುಮೆಂಟ್ ಆಕ್ಟ್ ಕೆಳಗಡೆ. ಅವರು ಈಗ ನಾವು ಹಾಗೆ ಬಿಟ್ಬಿಟ್ರೆ ಏನಾಗ್ತದೆ, ಆ ಒಂದು ಕನ್ಸರ್ವೇಷನ್ ಆಂಗಲ್ ಅನ್ನು ಬಿಟ್ಟು ಸಿವಿಲ್ ಕನ್ಸ್ಟ್ರಕ್ಷನ್ ಆಗಿ ಆಗ್ಬಿಡ್ತದೆ. ಇಂತಹ ಕಟ್ಟಡಗಳನ್ನು ನಾವು ಸಿವಿಲ್ ಕನ್ಸ್ಟ್ರಕ್ಷನ್ ಇವತ್ತು ಮಾಡಬಹುದು ಹೊರತು ಈ ಕಟ್ಟಡವನ್ನು ಮತ್ತೆ ಇನ್ನೊಂದು ಹೊಸದಾಗಿ ನಾವು ನಿರ್ಮಾಣ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಅವ್ರ ಕಡೆ ಪೂರ್ವಾನುಮೋದನೆ ಕೇಳಿಕೊಂಡು ಅರ್ಜಿ ಸಲ್ಲಿಸಬೇಕು. ಅರ್ಜಿಯನ್ನು ಆದಷ್ಟು ಬೇಗ ಅವ್ರು ಪರ್ಮಿಷನ್ ಕೊಡುವಂತ ವಿಚಾರ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಗಮನಕ್ಕೆ ತಂದ್ರೆ ಅವ್ರ ಕಡೆಯಿಂದ ದೊರಕಿಸ್ತಾರೆ. ಸಾಕಷ್ಟು ಸ್ಮಾರ್ಟ್ ಅಲ್ಲಿ ನೀರ್ ಹೋಗಿರ್ತಾರೆ, ಅವ್ರು ಯಾರು ನೋಡಕ್. ಇನ್ನೊಂದು ಇಬ್ರಾಹಿಂ ರೋದ ಸರ್, ಇಬ್ರಾಹಿಂ ರೋದ ಸ್ಥಳಗಡೆ ನೀರು ಹೊಂಟವ್ ಸರ್ ಎಲ್ಲ. ಈಗ ಅದು ಡೆಮೋನ್ಸ್ಟ್ರೇಷನ್ ಆಗೋ ಚಾನ್ಸ್ ಸರ್. ಏನು ಮಾಡ್ತಾ ಇಲ್ಲ, ಎಷ್ಟೋ ಗಮನ ತಗೊಂಡ್ಬಂದಿದ್ದೀವಿ ಅವ್ರ ಗಮನಕ್ಕೆ ತಂದು ಸರ್. ಎಲ್ಲ ನೀರ್ ಸರ್ ಒಳಗೆ ಆದ್ರೂ ಅವ್ರು ಏನು ಮಾಡ್ತಾ ಇಲ್ಲ ಸರ್. ಅದೇ ಈ ರೀತಿ ಫಂಡ್ಸ್ ಅವೈಲಬಿಲಿಟಿ ಅವ್ರಿಗೆ ಏನಿದೆ ಅನ್ನೋಂಥದ್ದು ಮಾಹಿತಿ ನಮ್ಮ ಹತ್ರನೂ ಇಲ್ಲ. ಜಿಲ್ಲಾಡಳಿತಕ್ಕೆ ಅವ್ರ ಫಂಡ್ಸ್ ಎಷ್ಟಿದೆ ಅಂತ ಅವ್ರಿಗೆ ಹೇಳುವುದು ಇಲ್ಲ. ಬಟ್ ಅವ್ರಿಗೆ ಏನು ಅಗತ್ಯ ಇದೆ ಆ ಫಂಡ್ಸ್ ಅನ್ನು ಜಿಲ್ಲೆಗೆ ತರಿಸ್ಕೊಂಡು ಅವ್ರು ಮಾಡ್ಬೇಕಾಗಿರುವಂತ ಕಾಮಗಾರಿಯನ್ನು ಮಾಡಿಸಬೇಕು. ಅದೇ ಆ ನಿಟ್ಟಿನಲ್ಲಿ ಅವ್ರಿಗೆ ನಾವು ಕೂಡ ಅವ್ರಿಗೆ ನಮ್ಮ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಸಾಹೇಬರು ಬಂದಾರ, ಅವ್ರಿಗೆ ನಮ್ಮ ಅಮಿತ್ ಮುಶ್ರೀಫ್ ಅವರು ಇಲ್ಲಿ ಮುತ್ತೋಲಿದ್ದಾರ, ಅವ್ರಿಗೆ ಶಾಲಾ ಕೊನೆ ಮಾಡ್ಕೊಂತ ಕೇಳ್ಕೊತೀವಿ. ಸಾಹೇಬ್ ಬಂದಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಬರ್ರಿ ರವಿ, ಇಲ್ಲಿ ಬರ್ರಿ ರವಿ, ನೀವು ಬರ್ರಿ ಏನು ये सब जो है तुमना जाता है, ये इसका श्रेय जो है प्रेस को जाता है. हम क्या मेहनत करे थे, वो रंग ली, लेकिन तुम्हारी तरफ से रंग ली प्रेस वाले. तो ज्यादा से ज्यादा कोशिश करेंगे काम शुरू हुआ तो बहुत खुशी होती. अभी आए उन्होंने गए, लेकिन काम चालू हुआ तो खुशी होती. आपको क्या लग रहा है कि काम होगा? इंशाल्लाह जरूर होगा काम. अब सब जनी जमीन देखो. शुक्रिया. ಅವ್ರು ಕೊಡಂಗಿಲ್ಲ ಮಾಡ್ಲಕ್ಕ, ತಾವು ಮಾಡಂಗಿಲ್ಲ. ಈಗ ಅದೇ DC ಸಾಹೇಬ್ರೆ ಪರ್ಮಿಷನ್ ಕೊಡಿಸಿ ಮಾಡಿಸ್ತೀನಿ ಅಂದಾರ. ಈಗ ಅವರು DC ಸಾಹೇಬ್ರು ಒಂದು ಅಲ್ಟರ್ನೇಟ್ ಆಪ್ಷನ್ ಹೇಳಿದ್ರು, ಯಾರು ಅಡ್ವರ್ಟ್ ಮಾಡೋದ್ರ ಎಲ್ಲಾ ಸಂಘ ಸಂಸ್ಥಾ ಅವ್ರಗ ಯಾರೇ ಮಾಡೋರ್ ಇದ್ರ ಎಷ್ಟ್ ಖರ್ಚು ಬರ್ತೈತಿ ಅವ್ರು ಎಸ್ಟಿಮೇಟ್ ಮಾಡ್ತಾರಂತ ಅವ್ರು ಹೇಳ್ತಾರ. ಯಾರೇ ಇಲ್ಲಿ ಬಿಜಾಪುರದೊಳಗ್ನು ಎಲ್ಲಾ ನಾವು ಸಂಘ ಸಂಸ್ಥಾ ಅವ್ರಗ ಯಾರ್ಯಾರು ಬೆಟ್ಟ ಆಗುದ್ ನಾವು ಬೆಟ್ಟ ಹಾಕ್ತಿವಿ. ಯಾರೇ ಅದು ಕೆಲ್ಸ ಮಾಡ್ತೀನಿ ಅಂದ್ರ ಮಾಡಿಸ್ತೀವಿ ಸರ್. ಇದು ಹೆಂಗೆ ಮ್ಯಾಗ ಬಿಡ್ಕೋತಿ ಹೊಂಟಾವ್ ಸರ್ ನೀರ್, ಅದು ಎಲ್ಲಾ ಬಂಗಾರ ಇದು ಐತಿ ಸರ್, ಮ್ಯಾಗ ಪೇಂಟಿಂಗ್ ಮಾಡಿರೋ ಅದು ಎಲ್ಲಾನು ಕಿತ್ತಾವ್ ಸರ್. ಇಲ್ಲ, ಅದರ ಸಲುವಾಗಿ ನಾವು MB ಪಾಟೀಲ್ ಸಾಹೇಬ್ರಿಗೆ ಹೇಳಿ ನಿನ್ನೆ ಜಮಾತ್ ಅವ್ರು ಸ್ವತಃ ಚೇರ್ಮನ್ ಅವ್ರು ಬಂದಿದ್ರು, ಹೋಗಿ ಹೇಳಿದ್ಕೊಳ್ಳಿ ಇವತ್ತ DC ಸಾಹೇಬ್ರು, ಕಮಿಷನರ್, IS ಅವ್ರು ಎಲ್ಲಾರು ಬಂದಾರ, ಕೆಲ್ಸ ಮಾಡಿಸ್ಲಾಕ್ ಮಾಡ್ಲಿಕ್ಕತ್ತೀವಿ. ಸರ್ ಜಲ್ದಿ ಪ್ರಾರಂಭ ಆಗ್ತದೆ ಕೆಲಸ, ಜಲ್ದಿ ಆಗ್ತದೆ. ಈ ಸರ್ ಈಗ ಆ ಮೇಲಾದ ಬಂತು ಸರ್, ಈಗ ಲಕ್ಷಾಂತರ ಜನ ಬರೋದು ಸರ್, ಮ್ಯಾಗ ಹೋಗೋದು ಬರೋದು ಮಾಡ್ತಾವ, ಸ್ವಲ್ಪ ಡ್ಯಾಮೇಜ್ ಆಗೋದು ಬಿಲ್ಡಿಂಗ್ ಚಾನ್ಸ್. ಇದು 1000 ಗಟ್ಲೆ ಮಂದಿ ಬರ್ತಾರ ಹೋಗ್ತಾರ. 4 ತಾರೀಖ್ ಸಂಜೆ 6 ಗಂಟೆಗೆ 5 ಗಂಟೆಗೆ ಚಾಲು ಮಾಡ್ತಾರ. ಮರ್ದಿವ್ಸ 5 ತಾರೀಖ್ 5 ಗಂಟೆಗೆ ಬಂದ್ ಮಾಡ್ತಾರ. ಎಲ್ಲಾರು ಬಂದು ದರ್ಶನ ಮಾಡ್ತಾರ. ಎಲ್ಲಾರು ಬಂದ್ ಮಾಡ್ಲಿ. ಇದು ಮೊಹಮ್ಮದ್ ಸಲ್ಲಂ ಮೂವಿ ಮುಬಾರಕ್ ಅದ, ಅದಕ್ಕೆ ದರ್ಶನ ಮಾಡ್ಲಾಕ್ ಬರ್ತಾರ. ಎಲ್ಲಾರು ಬಂದ್ ಹೋಗ್ಲಿ ಅಂತ ನಾವ್ ಎಲ್ಲಾರ್ಗ ಕೇಳ್ಕೊತೀವಿ. और यहाँ के असार के जमात वाले हमारे मुस्लिम, मेरा भाई ईसा था भी, मुस्लिम फैमिली के सब लोग गए थे जो असार का इसके बारे में जो है रिपेयरिंग के बारे में, अगर तुम्हारा ऐसी नहीं होता तो हमें तुम्हारे को मटेरियल देते हैं टिबेट डेवलपमेंट को
हम सब भी जमा को रिक्वेस्ट कर ले। मैं आने वाले लोगों से भी इंतजार करता हूँ कि रिक्वेस्ट करता हूँ कि जो आसार का जो है 400-500 साल से जो है ये आसार महल है, उस जो इमारत थोड़ा कमजोर हो जाए बरसात की वजह से, जो धांधल नामा करते हुए सावकाश 50 आदमी जो है ऊपर चढ़ के पुलिस डिपार्टमेंट से रिक्वेस्ट करता हूँ, पुलिस डिपार्टमेंट से भी रिक्वेस्ट करता हूँ कि वो हमारे साथ हर साल सहयोग करें, साथ खड़ों के सहयोग करे। 9/2025 को यहाँ पर बीजापुर के डिप्टी कमिश्नर आए थे, विजिट किए, देखे, इंस्पेक्शन करे। यहाँ पर बरसात से पानी जो ठहर रहा है उसके बारे में देख ले। वो बिल्डिंग थोड़ा खस्ता होती जा रही है, लगभग 500-600 साल की बिल्डिंग है। इसके बारे में मैं पूरा लिखता हूँ, पूरी काम करने की कोशिश करता हूँ बोल के हमें आश्वासन दिया। मैं ये कहते हुए और एक बार बोलता हूँ कि 4/9/2025 को शाम में 6 बजे यहाँ का मुए मुबारक का दरवाजा यानी डोर ओपन किया जाता है। बीजापुर के तमाम लोगों से, अकीदतमंदों से मैं कहना चाहता हूँ कि वो सब आकर हुजूर की मुए मुबारक की पेटी की जियारत करें। सुबह 5 बजे तक रहेगा 5 तारीख को। मैं कहते हुए अपनी बात नहीं बोलेंगे करेंगे तो हो गया ನಂಬಲ್ಲಿ ಫಂಡ್ ಇಲ್ಲ ಅಂತ ಅಂತಾರ ವಿಜಯ್ ಕುಮಾರ ಸರ್ ಈಗ ಮಾಡ್ಲಿಕ್ಕೆ ಒಂದು ಟೆಕ್ನಿಕಲ್ ಪರ್ಸನ್ಸ್ ಕರೆಸಿ ಓಕೆ ಕರೆಸಿ ನೀವು ಬೇಗ ಇದು ಮಾಡ್ಕೊಡ್ರಿ ನಿಮ್ಮ ಕಲ್ಲು ಮಾಡಕ್ಕೆ ಮಾಡಿ ಮಾಡಕ್ಕೆ ಯಾರೋ सर ಈಗ ಎಮರ್ಜೆನ್ಸಿ ಮಾಡ್ತೀವಿ ಡಿಸಿ ಸಾಹೇಬ್ बात बदल सुना है यही सुबह होता है ये लोग कटे के नहीं कहा सजा 2-3 इनको क्या माल लगता है मीटिंग यूज करनी है ಈಗ ಇದು ಅಂದ್ರಿ ಈ ಅಂಡು ಮಸೂತ್ಯಾಗ ಮ್ಯಾಗಿನ ನೀರು ಬರ್ಲಾಕತ್ತೈತಿ. ಅವರೇ ಗಿಲಾವ ಮಾಡ್ಕೋತಾರ, ಗಿಲಾವನ್ನು ಮಾಡ್ಲಾಕ. ಗಿಲಾವ ಅಂದ್ರೆ ಏನಿಲ್ಲ, ಪೇಂಟಿಂಗ್ ಅರ್ಧ ಆಗೈತ್ರಿ, ಅರ್ಧ ಅವ್ರ ಪೇಂಟಿಂಗ್ ತುಂಬ್ಕೋತಾರ, ಅರ್ಧ ನೀವು ಎಸ್ ಅಂದ್ರೆ ಅವ್ರ ಜಮಾತ್ ಅವರೇ ಮಾಡ್ಕೋತಾರ. ಧಾರವಾಡ ಬರೀಬೇಕು, ಮೈಸೂರು ಬರೀಬೇಕು, ದಿಲ್ಲಿ ಬರೀಬೇಕು, थोड़ा ऐसे बुलाएंगे हमारे नहीं हमारे कृष्णनाथ फादर को, उसके पास है बड़े डेवलप हैं। मैं करेंगे और से नहीं वो ऊपर का करेंगे, बाकी का हमें करेंगे। बीजापुर के लोग एक ही साथ पहला ये कमजोर बिल्डिंग है। इन्होंने म्युनिसिपालिटी वालों को डायरेक्शन दोनों जन ना गए हमें करेंगे तो उसमें क्या बोले ಕರೆಸ್ಬಿಡ್ರಿ ಎಲ್ಲಾರು ನಮ್ಮ ಸಮಾಜ ಅವ್ರು ಮಾಡ್ತೀವಿ. नमस्कार साहब ಎಲ್ಲಾರು ಬಂದಿದ್ರಿ. ಇಲ್ಲಿ ನಮ್ಮ ಆಸಾರ ಮಹಲ್ ಮ್ಯಾಗ ಎಲ್ಲ ನೀರ ಸೋರಿ ಒಳಗ ನಮ್ಮ ಸಿಪಿಐ ಸಾಹೇಬ್ರು 700 ಮಂದಿಗೆ ಮ್ಯಾಗ ಬರ್ಬೇಕಂತ 1000 ಗಟ್ಟಲೆ ಮಂದಿ ಬಂದ್ರೆ ಅದು ಬೀಳ್ತೈತಿ. ರಾತ್ರಿ ಎಲ್ಲ 4ನೇ ತಾರೀಕಿನಿಂದ 5ನೇ ತಾರೀಕು ಮುಂಜಾನೆ 5 ಗಂಟೆ ತನಕ ಇಲ್ಲಿ ನಮ್ಮ ಚೇರ್ಮನ್ ಅವ್ರು ನಮ್ಮ ಅಣ್ಣವ್ರು ಮಾತಾಡ್ತಾರೆ. ಅದು ಅಷ್ಟು ರೋಡ್ ಅಷ್ಟು ಮಾಡೋದು ಬಿಡ್ರಿ, ಎಲ್ಲ ಮೆರವಣಿಗೆ ಅಲ್ಲೇ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।